ಎಳೆ ಎಳೆ ಸೋರೆಕಾಯಿ ತಗೊಳ್ಳಿ, ಒಂದೋ ಎರಡೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಖತ್ತಾಗಿರೋ ಪಲ್ಯ. ಅರ್ಧ ಗಂಟೆಯಲ್ಲಿ ಒಳ್ಳೆ ಅದ್ಭುತವಾದ ಪಲ್ಯ ಮಾಡ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರೋ ಪಲ್ಯನ ನಿಮಗೆ ಬರೀ 3.5 ನಿಮಿಷದಲ್ಲಿ ಮಾಡಿ ತೊಗೊಂಬಂದಿದ್ದೀನಿ. ಈ ರೀತಿ ಏನಾದರೂ ನೀವು ಒಮ್ಮೆ ಟ್ರೈ ಮಾಡಿದ್ರೆ ಪದೇ ಪದೇ ಹಿಂಗೆ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡಬೇಕಾಗಿರೋದಷ್ಟೇ, ಸೋರೆಕಾಯಿನ ಸಿಪ್ಪೆ ತೆಗೆದು ತುಂಡು ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಬಿಡಿ. ನೀರು ಕುದಿ ಬಂದಮೇಲೆ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವ ಸೋರೆಕಾಯಿ ತುಂಡುಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆದಮೇಲೆ ಬಗ್ಸ್ಬಿಟ್ಟು ನೀರಿಂದ ಆಚೆ ತೆಗೀರಿ. ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗಳು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಬೇಕಾಗಿರೋ ಒಗ್ಗರಣೆ ಪದಾರ್ಥಗಳು, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಇಷ್ಟನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಸ್ವಲ್ಪ ಗೋಳಿಸ್ಕೊಳ್ಳಿ. ಅದು ಗೋಳಿಸ್ಕೊತಾ ಇದ್ದಂಗೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಇಷ್ಟನ್ನು ಒಟ್ಟಿಗೆ ಕಟ್ ಮಾಡಿಕೊಂಡು ಅದರಲ್ಲಿ ಸುರಿದ್ಬಿಡಿ. ಅಂದರೆ ಎಣ್ಣೆ ಒಳಗೆ ಸುರಿದ್ಬಿಟ್ಟು ಸ್ವಲ್ಪ ಗೋಳಿಸ್ಕೊಳ್ಳಿ. ಈ ಚೆನ್ನಾಗಿ ಗೋಳಿಸ್ಕೊತಾ ಇದ್ದಂಗೆ ನೀವು ಕಡಲೆಬೇಳೆನ ಮಿಕ್ಸಿಗೆ ಹಾಕೊಂಬಿಡಿ. ಕಡಲೆಬೇಳೆ ಯಾವುದು ಅಂತೀರಾ? ಬೇಕ್ರಿಯಲ್ಲಿ ಸಿಗುತ್ತಲ್ಲ, ಲಸೂನ್ ಕಡಲೆಬೇಳೆ, ಅಂದರೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕ್ಕಿರ್ತಾರೆ ಆ ಬೇಕ್ರಿ ಕಡಲೆಬೇಳೆ. ಅದು ಸಖತ್ತಾಗಿರುತ್ತೆ. ಅದು ಚೆನ್ನಾಗಿರೋ ಕಡೆ ನೋಡಿ ಟೇಸ್ಟ್ ನೋಡಿ ತೊಗೊಂಬನ್ನಿ. ಕೆಲವು ಕಡೆ ಮುಗ್ಗೋಗ್ಬಿಟ್ಟಿರ್ತಾರೆ, ಕೆಲವು ಕಡೆ ಬೆಳ್ಳುಳ್ಳಿ ಟೇಸ್ಟ್ ಇರಲ್ಲ. ಚೆನ್ನಾಗಿರೋ ಕಡಲೆಬೇಳೆ ತೊಗೊಂಬಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳಿ. ಸುಮ್ಮನೆ ಒಂದು ರೌಂಡು, ಸುಮ್ಮನೆ ಒಂದು ರಫ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಂಡ್ಮೇಲೆ ಸೋರೆಕಾಯಿನ ನೀರಿಂದ ಬಗ್ಸಿಟ್ಟು ಇಟ್ಟಿದ್ರಲ್ಲ, ಅದನ್ನು ತಂದು ಅದ್ರ ಮೇಲೆ ಸುರಿದ್ಬಿಡಿ. ಅಂದರೆ ಈರುಳ್ಳಿ ಮೇಲೆ ಸುರಿದ್ಬಿಡಿ. ಸ್ವಲ್ಪ ಅಲ್ಲಾಡಿಸ್ಕೊಂಡ್ಮೇಲೆ ಸ್ವಲ್ಪ ತಿರುಗಿಸ್ಕೊಂಡ್ಮೇಲೆ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಕಡಲೆಬೇಳೆ ಪೌಡ್ರನ್ನ ಉದಿಸ್ಬಿಡಿ. ಸಾಕತ್ತಾಗಿರೋ ಪಲ್ಯ ರೆಡಿ ಆಯಿತು, ತಿನ್ನೋಕ್ಕೆ ಸಿದ್ಧ. ಚಪಾತಿ ಜೊತೆಗಾದರೂ ತಿನ್ನಿ, ಮುದ್ದೆ ಜೊತೆಗಾದರೂ ತಿನ್ನಿ. ಮುಂದೆ ಫೋಟೋ ಬರುತ್ತೆ, ನೋಡ್ಕೊಳ್ಳಿ ಎಷ್ಟು ಅದ್ಭುತವಾಗಿದೆ ಅಂತ. ಊಟದ ಜೊತೆಗೆ ಸ್ವಲ್ಪ ತರಕಾರಿ, ನಿಂಬೆಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ ಇವೆಲ್ಲ ನಂಚ್ಕೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೌತೆಕಾಯಿ, ಟೊಮೆಟೊ, ಕ್ಯಾರೆಟು ಇವನ್ನ ಊಟದ ಜೊತೆಲಿ ತಿನ್ನಲೇಬೇಕು. ಅರ್ಧ ನಿಂಬೆಹಣ್ಣಂತೂ ಕಂಪಲ್ಸರಿ ತಿನ್ನಬೇಕು ಪ್ರತಿಯೊಬ್ಬರೂ. ಹೇಗೆ ಕಾಣಿಸ್ತಾ ಇದೆ ಪಲ್ಯ ನೋಡಿ. 3.5 ನಿಮಿಷದಲ್ಲಿ ಒಳ್ಳೆ ಅದ್ಭುತವಾದ ಪಲ್ಯ ರೆಸಿಪಿ ನಿಮಗೋಸ್ಕರ. ಮಾಡಬೇಕಾಗಿರೋದಿಷ್ಟೇ, ಸೋರೆಕಾಯಿನ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ, ನೀರಲ್ಲಿ ಬೇಯಿಸ್ಕೊಳ್ಳಿ, ಬಗ್ಸಿಟ್ಕೊಳ್ಳಿ, ಒಗ್ಗರಣೆ ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಕಡಲೆಬೇಳೆನ ರಫ್ ಆಡಿಸ್ಬಿಟ್ರೆ ಒಳ್ಳೆ ಅದ್ಭುತವಾದ ಪಲ್ಯ ರೆಡಿ. ಯಾವುದ್ರ ಜೊತೆಗಾದರೂ ತಿನ್ಬೋದು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗೆ ಲೈಕ್ ಹೊಡೆದು, ಕಾಮೆಂಟ್ ಹೊಡೆದು, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತ. ಯಾವುದೇ ಪಲ್ಯ ಮಾಡಿದ್ರೂ ತುಂಬ ನ್ಯಾಚುರಲ್ ಆಗಿರಬೇಕು. ಮೊದಲ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲನೂ, ನಮ್ಮ ಅಮ್ಮ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು, ತುಂಬ ನ್ಯಾಚುರಲ್ ಆಗಿರ್ತಾ ಇತ್ತು. ಇವಾಗ ಈ ಕಡಲೆಬೇಳೆನ ಸುಮ್ಮನೆ ರಫ್ ಆಡಿಸಿ ಇಟ್ಕೊಳ್ಳಿ. ಪಲ್ಯ ರೆಡಿ ಆಗಿದ್ದಿಲ್ಲ, ಅದ್ರ ಮೇಲೆ ಗಾರ್ನಿಷ್ ಮಾಡಿಬಿಡಿ. ಗಾರ್ನಿಷ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಮಸಾಲ ಇಷ್ಟ ಇದ್ದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಬೇಕಾದರೆ ನಾನೇನು ಹಾಕಿಲ್ಲ, ನಾನು ಮೇಲಿಂದ ಹಾಕಿದ್ದಿಷ್ಟೇ. ಕೊತ್ತಂಬರಿ ಸೊಪ್ಪು ಮತ್ತು ರಫ್ ಆಡಿಸಿ ಇಟ್ಕೊಂಡಿರೋ ಕಡಲೆಬೇಳೆ ತುರಿನ, ಅಂದರೆ ಕಡಲೆಬೇಳೆ ಪೌಡ್ರನ್ನ, ಕೊಬ್ಬರಿ ತುರಿ ಬೇಕಾದರೆ ಹಾಕ್ಕೊಬೋದು ನಿಮ್ಗೆ ಇಷ್ಟ ಇದ್ದರೆ. ಈ ಪಲ್ಯ ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿ ಬಂದಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಈ ಪಲ್ಯ ಚೆನ್ನಾಗಿ ಬಂದಿಲ್ಲ ಅಂದರೆ ನೀವು ಬಂದು ನನ್ನ ಮಕ್ಕದ ಮೇಲೆ ಉಗಿಬೇಡಿ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ಇಷ್ಟು ಅದ್ಭುತವಾದ ರೆಸಿಪಿನ ನಿಮ್ಗೆ ಇಷ್ಟೊಂದು ಈಸಿಯಾಗಿ ಮಾಡಿ ತೊಗೊಂಬಂದಿದ್ದೀನಿ ಅಂದರೆ ನೀವೊಮ್ಮೆ ಟ್ರೈ ಮಾಡಲೇಬೇಕು. ಹೇಗೆ ಕಾಣಿಸ್ತಾ ಇದೆ ನೋಡಿದ್ರಲ್ಲ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡೋಣ ಪಲ್ಯ. ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ರೆಡಿ ಆಗಿದೆಯಲ್ಲ ಪಲ್ಯ. ಒಳ್ಳೆ ಅದ್ಭುತವಾದ ಪಲ್ಯ ನಿಮಗೋಸ್ಕರ. ಮದುವೆ ಯಾವತ್ತು ಒಳ್ಳೆ ಅಡುಗೆ ಮಾಡೋರನ್ನೇ ಮದುವೆ ಮಾಡ್ಕೊಬೇಕು. ಯಾಕಂದರೆ ಯಾವತ್ತು ಪ್ರೀತಿ ಕಮ್ಮಿ ಆಗುತ್ತೋ ಗೊತ್ತಿಲ್ಲ, ಹೊಟ್ಟೆ ಹಸುವಂತೂ ಯಾವತ್ತೂ ಕಮ್ಮಿ ಆಗೋದಿಲ್ಲ.